ನಗರದ ಹೊರಭಾಗದಲ್ಲಿರುವ ಪಕ್ಷದ ಕಚೇರಿ ಜೆಕೆ ಭವನದಲ್ಲಿ ಆಯೋಜಿಸಿದ್ದ ಹೊಸದಾಗಿ ನಿರ್ದೇಶಕರಾಗಿರುವ ಕೆಎನ್ ಆವಲಪ್ಪ ಮತ್ತು ಕೃಷ್ಣಾರೆಡ್ಡಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಪಕ್ಷದಿಂದ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರು ಸಂಘಟಿತರಾಗಬೇಕು. ಒಕ್ಕೂಟದಲ್ಲಿ ಯಾವುದೇ ಅವ್ಯವಹಾರಗಳಿಗೆ ಅವಕಾಶ ನೀಡಬಾರದು. ಹಾಲು ಉತ್ಪಾದಕರಿಗೆ ದೊರೆಯುವ ಸಬ್ಸಿಡಿಗಳು, ಸಾಲ, ಹೆಚ್ಚಿನ ದರ ಕೊಡಿಸಬೇಕು. ಜಾನುವಾರುಗಳಿಗೆ ಅನಾರೋಗ್ಯ ದೂರುಗಳು ಬಂದರೆ ಕೂಡಲೇ ಪಶುವೈದ್ಯರನ್ನು ಸಂಪರ್ಕಿಸಿ ಕಳಿಸಿಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ಸೂಚಿಸಿದರು. ಗ್ರಾಮಗಳಲ್ಲಿ ಕೆಲಸ ಮಾಡುವಾಗ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ವಿಶ್ವಾಸವನ್ನು ಗಳಿಸಬೇಕು. ಡೇರಿಗಳಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು. ಕೈವಾರ ಕ್ಷೇತ್ರದಲ್ಲಿ ಪಕ್ಷದ ಕೇವಲ 21 ಮತಗಳಿದ್ದರೂ ಕೆಎನ್ ಆವಲಪ್ಪ ಜಯಗಳಿಸಿದ್ದು ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಗಳಿಸಿಕೊಂಡ ವಿಶ್ವಾಸದಿಂದ ಅಂದರು. ರಾಜ್ಯದಲ್ಲಿ ಏನೇ ಬೆಳವಣಿಗೆಗಳಾದರೂ ಚಿಂತಾಮಣಿ ಕ್ಷೇತ್ರದಲ್ಲಿ ಮುಂಬರುವ ನಗರಸಭೆ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯಿತಿ ಸೇರಿದಂತೆ ಎಲ್ಲ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗೂಡಿ ಕೆಲಸ ಮಾಡ್ತವೆ. 2 ಪಕ್ಷಗಳು ಜಂಟಿಯಾಗಿ ಚುನಾವಣೆಗಳನ್ನು ಎದುರಿಸಲಿವೆ ಅಂತ ಭರವಸೆ ನೀಡಿದರು. ಒಕ್ಕೂಟದ ಚುನಾವಣೆಯಲ್ಲಿ ಸೋತಿರುವ ಅಭ್ಯರ್ಥಿಗಳು ಎದೆಗುಂದಬಾರದು. ಸೋಲೆ ಗೆಲುವಿನ ಸೋಪಾನ ಎನ್ನುವಂತೆ ಕೆಲಸ ಮಾಡಬೇಕು. ಜನರ ವಿಶ್ವಾಸ ಗಳಿಸಿಕೊಂಡ್ರೆ ಮುಂದೆ ಬರುವ ಚುನಾವಣೆಗಳಲ್ಲಿ ಜಯ ಗಳಿಸಬಹುದು ಅಂತ ಹುರಿದುಂಬಿಸಿದರು. ಬಿಜೆಪಿ ಮುಖಂಡ ವೇಣುಗೋಪಾಲ್, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಅಧಿಕಾರಕ್ಕೆ ಬರುವ ಮುಂಚೆ 40% ಅಂತ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ವಿರುದ್ಧ 60% ಆರೋಪ ಮಾಡ್ತಿದ್ದಾರೆ. ಯಾವ ಕಚೇರಿಗಳಲ್ಲೂ ಜನಸಾಮಾನ್ಯರ ಕೆಲಸ ಆಗ್ತಿಲ್ಲ. ಸರ್ಕಾರದಲ್ಲಿ ಹಣವೂ ಇಲ್ಲದೆ ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿವೆ. ಗ್ಯಾರಂಟಿಗಳು ಸಹ ಸಮರ್ಪಕವಾಗಿ ಜನರಿಗೆ ದೊರೆತಿಲ್ಲ ಅಂತ ಆರೋಪಿಸಿದರು. ವಿಜೇತರಾದ ಕೆಎನ್ ಆವಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿ ಮಾತನಾಡಿದರು. ಮುಖಂಡರಾದ ಎನ್.ವಿ. ಶ್ರೀರಾಮರೆಡ್ಡಿ, ದೊಡ್ಡಬೊಮ್ಮೇನಹಳ್ಳಿ ವೆಂಕಟರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸರೆಡ್ಡಿ, ಸುಬ್ಬಾರೆಡ್ಡಿ, ರವಿ, ಪ್ರಕಾಶ್ ಮತ್ತಿತರ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿದರು. ಇಮ್ರಾನ್ ಖಾನ್, ಆರ್.ಕೆ., ಚಿಂತಾಮಣಿ, ರಾಯಲ್ಸ್ ಕನ್ನಡ.